ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಮನೆಯಲ್ಲಿ ಒಂದೇ ರೀತಿದು ಫಿಶ್ ಫ್ರೈ ತಿಂದು ಬೋರ್ ಆಗಿತ್ತು. ಹಾಗಾಗಿ ಇವತ್ತು ನಾನು ಫಿಶ್ ಹರಿಯಾಲಿ ಅಂತ ಹೇಳಿ ಒಂದು ಗ್ರೀನ್ ಮಸಾಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟ್ ಆಗಿದೆ. ಹಾಗಾದರೆ ಇದು ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ನಾನಿಲ್ಲಿ 3 ಬಂಗುಡೆ ಫಿಶನ್ನು ತಗೊಂಡಿದ್ದೇನೆ. ಮ್ಯಾಕ್ರಾಲ್ ಸ್ವಲ್ಪ ದೊಡ್ಡದು ಇತ್ತು, ಫ್ರೆಶ್ ಕೂಡ ಇತ್ತು. ಇನ್ನಿದನ್ನು ನಾವು ಕಟ್ ಮಾಡಿಕೊಳ್ಳುವ. ಫಸ್ಟಿಗೆ ಹೆಚ್ಚಾಗಿ ಎಲ್ಲರಿಗೂ ಕೂಡ ಕಟ್ ಮಾಡಲಿಕ್ಕೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ನಾನು ಮೊನ್ನೆ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಒಬ್ಬರು ಹೇಳ್ತಿದ್ದಾರೆ ನನಗೆ ಫಿಶ್ ಮಾಡಲಿಕ್ಕೆ ಗೊತ್ತೇ ಇಲ್ಲ, ನಾನು ಮಾಡಿಯೇ ಇಲ್ಲ ಇಷ್ಟು ದಿನ, ನಂಗೆ ಗೊತ್ತಿಲ್ಲ ಮಾಡಲಿಕ್ಕೆ ಅಂತೇಳಿ. ಆವಾಗ ನಾನು ಅನ್ನಿಸ್ದೆ ಇದರಲ್ಲಿ ಏನು ಕಷ್ಟ ಇದೆ, ತುಂಬಾ ಈಸಿ ಅಲ್ವಾ. ಇದು ನೋಡಿದರೆ ಸಾಧಾರಣ ಒಂದು 10-12 ವರ್ಷದ ಮಕ್ಕಳು ಕೂಡ ಇದನ್ನು ಮಾಡ್ಬೋದು. ಒಮ್ಮೆ ನೋಡಿದರೆ ಸಾಕು. ಈಗ ಮಕ್ಕಳಂತೂ ಸ್ಮಾರ್ಟ್ ಇರ್ತಾರೆ. ಮತ್ತು ಏನಂದರೆ ಬ್ಯಾಚುಲರ್ಸಿಗೆ ಕೂಡ ಅವರಿಗಾದರೆ ಗೊತ್ತಿರೋದಿಲ್ಲ, ಹುಡುಗರಿಗಾದರೆ ಅಂಥವರು ಕೂಡ ಇದನ್ನು ನೋಡಿ ಮಾಡ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಫಿಶ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಅದು ಕೂಡ ಸೀಸರಲ್ಲಿ ತುಂಬಾ ಈಸಿ ಆಗ್ತದೆ, ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ. ನೀವು ನೋಡ್ತಾ ಇದ್ದೀರಿ ನಾನೀಗ ಮಾಡೋದು. ಹಾಗೆ ಉಪಕಾರ ಆಗಲಿ ಅಂತ ಹೇಳಿ ಗೊತ್ತಿಲ್ಲದವರಿಗೆ ನಾನಿದು ತೋರಿಸ್ತಾ ಇರುವಂಥದ್ದು. ಮತ್ತು ಏನಂದರೆ ನಾನಿದು ಒಂದು ಫಿಶ್ ಕಟ್ ಮಾಡಿದ ನಂತರ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೇನೆ. ಫುಲ್ಲೆಲ್ಲ ಕಟ್ ಮಾಡೋದು ನಾನು ನಿಮಗೆ ತೋರಿಸೋದಿಲ್ಲ ಫ್ರೆಂಡ್ಸ್, ತುಂಬ ಉದ್ದ ಆಗ್ತದೆ ವಿಡಿಯೋ. ಈಗ ನೋಡಿ, ಈ ತಲೆ ಸೈಡಲ್ಲಿ ಕೂಡ ಹಾಗೆ ಇದು ಕಟ್ ಮಾಡೋದು ತುಂಬಾ ಈಸಿ, ಏನು ಕಷ್ಟ ಇಲ್ಲ ನೋಡಿ. ಸಾಧಾರಣವಾಗಿ ದೊಡ್ಡ ದೊಡ್ಡ ಫಿಶನ್ನು ಸೀಸರಲ್ಲೇ ಕಟ್ ಮಾಡ್ಬೋದು. ನೈಫಲ್ಲಿ ಮಾಡೋದಾದರೆ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ, ನನಗೆ ಕೂಡ ಆಗೋದಿಲ್ಲ. ಸೀಸರಲ್ಲಿ ಆದರೆ ಈಸಿಯಾಗಿ ನಮಗೆ ಮಾಡಲಿಕ್ಕೆ ಆಗ್ತದೆ. ತುಂಬಾ ಈಸಿ ಮಾಡೋದು, ಏನು ಕಷ್ಟ ಇಲ್ಲ ಮಾಡಲಿಕ್ಕೆ, ಆಯಿತಾ. ಗೊತ್ತಿಲ್ಲದವರು ಕಲಿತುಕೊಳ್ಳಿ, ಗೊತ್ತಿದ್ದರೆ ಓಕೆ, ನೋ ಪ್ರಾಬ್ಲಮ್. ನಮಗೆ ಗೊತ್ತಿದ್ದದ್ದು ಇನ್ನೊಬ್ಬರಿಗೆ ಹೇಳಿಕೊಡೋದು ತುಂಬಾ ಒಳ್ಳೆಯದಲ್ವಾ, ಹಾಗಾಗಿ ನಾನು ಹೇಳಿಕೊಡ್ತಾ ಇದ್ದೇನೆ. ಈಗ ನೋಡಿ, ಇದರ ಹೊಟ್ಟೆ ಸೈಡಿದು ಕ್ಲೀನ್ ಮಾಡಬೇಕು ಈ ರೀತಿ. ನೋಡಿ, ಇದರಲ್ಲಿ ಮೊಟ್ಟೆ ಕೂಡ ಇದೆ. ನನಗೆ ಅಂತೂ ಮೊಟ್ಟೆ ತುಂಬ ಇಷ್ಟ, ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ನೋಡಿ ಈ ರೀತಿ ಇನ್ನೇನು ಮಾಡ್ಕೊಳ್ಳೋ, ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಇದನ್ನು ತೊಳೆದು ಕ್ಲೀನ್ ಮಾಡಬೇಕು. ಹಾಗಾದರೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತರುವ ಫ್ರೆಂಡ್ಸ್ ನಾವು ಫಸ್ಟಿಗೆ. ಓಕೆ, ಈಗ ನೋಡಿ ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ತಂದಿದ್ದೇನೆ. ಒಳ್ಳೆ ರೀತಿಯಲ್ಲಿ ವಾಶ್ ಆಗಿದೆ. ಇದೇ ರೀತಿ ಆಗಬೇಕು. ಒಂದು 7-8 ಸಲ ಚೆನ್ನಾಗಿ ಇದನ್ನು ತೊಳಿಬೇಕು, ಆವಾಗ ಕ್ಲೀನ್ ಆಗ್ತದೆ. ಇನ್ನು ಕಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ. ಈ ರೀತಿ ನೈಫನ್ನು ಫಿಶನ್ನು ಹಿಡ್ಕೊಂಡು ಈ ರೀತಿ ಮಾಡುವ. ಆಮೇಲೆ ನೋಡಿ, ಅದರ ಮುಳ್ಳುಂಟಲ್ಲ, ಅದರ ಸೈಡಿಗೆ ನಾವು ಈ ರೀತಿ ನೈಫನ್ನು ಹಾಕಬೇಕು. ಮಿಡಲಿಗೆ ಹಾಕಬಾರ್ದು. ಮಿಡಲಿಗೆ ಹಾಕಿದರೆ ಕಟ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಈ ರೀತಿ ಸೈಡಿಗೆ ಏನು ಮಾಡಬೇಕು, ನೈಫನ್ನು ಇಟ್ಕೊಂಡು ಈ ರೀತಿ ಕಟ್ ಮಾಡ್ತಾ ಬರಬೇಕು ಫ್ರೆಂಡ್ಸ್. ಹೀಗೆ ನಿಮಗೆ ಕಾಣ್ತಾ ಉಂಟಲ್ಲ, ಚೆನ್ನಾಗಿ ಈ ರೀತಿ ಕಟ್ ಮಾಡ್ತಾ ಬರಬೇಕು. ಮತ್ತು ನೋಡಿ, ಇದರ ಮುಳ್ಳೆಲ್ಲ ಇರ್ತದಲ್ವ, ಈ ರೀತಿ ಇದನ್ನು ತೆಗೆಯುವ. ನಮಗೆ ತಿನ್ನುವಾಗ ಕೂಡ ತುಂಬಾ ಈಸಿ ಆಗ್ತದೆ. ಮಕ್ಕಳಿಗಂತೂ ತುಂಬಾ ಈಸಿ ಕೊಡಲಿಕ್ಕೆ. ಇದರಲ್ಲಿ ಜಾಸ್ತಿ ಮುಳ್ಳೆಲ್ಲ, ಅದು ಕೂಡ ಕೆಲವಿದ್ದದನ್ನು ನಾವಿಲ್ಲಿ ಈ ರೀತಿ ತೆಗೆದ್ರೆ ಆಯಿತು. ಸಿಕ್ಕಿದರೆ ನಮಗೆ ಸಿಗ್ತದೆ. ನಾವು ಈ ರೀತಿ ಕಟ್ ಮಾಡಿದರೆ ನಮಗೆ ಮುಳ್ಳು ಎಲ್ಲ ಎದ್ದು ಬರ್ತದೆ, ನಮಗೆ ಆವಾಗ ತೆಗಿಲಿಕ್ಕೆ ಆಗ್ತದೆ. ಇದು ನೋಡಿ, ಈಗ ಕರೆಕ್ಟಾಗಿ ನಾನು ಕಟ್ ಮಾಡಿದ್ದೇನೆ. ಇದಕ್ಕೀಗ ಮಸಾಲೆ ಕರೆಕ್ಟಾಗಿ ಹಿಡ್ಕೊಳ್ತದೆ, ಒಳ್ಳೆ ರೀತಿಯಲ್ಲಿ ಹೇಳ್ಕೊಳ್ತದೆ ಮಸಾಲೆ ಕೂಡ. ಓಕೆ, ನೋಡಿದ್ರಲ್ಲ ಒಂದು ಫಿಶ್ ಹೇಗೆ ಕಟ್ ಮಾಡೋದಂತ ನಾನು ನಿಮಗೆ ತೋರಿಸಿದ್ದೇನೆ. ಇನ್ನು ಉಳಿದ ಫಿಶನ್ನು ಕೂಡ ನಾವು ಇದೇ ರೀತಿ ಕಟ್ ಮಾಡಿ ತೆಗೆದ್ರೆ ಆಯಿತು. ಒಂದೇ ರುಚಿಯನ್ನು ತಿಂದು ಬೋರ್ ಆಗಿರ್ತದೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ನಾವು ಮಾಡಬೇಕಾಗ್ತದೆ. ಕೆಲವರು ಖಾಲಿ ಫಿಶ್ಶೇ ತಿನ್ನುವರು ಇರ್ತಾರೆ, ಅವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಕೊಟ್ಟರೆ ಸ್ವಲ್ಪ ಒಳ್ಳೆಯದಲ್ವಾ. ಈಗ ಫಿಶ್ ಕಟ್ ಮಾಡಿ ಆಯಿತು, ಎಲ್ಲ ಆಯಿತು. ಅದನ್ನು ಸೈಡಲ್ಲಿಡುವ. ಇನ್ನು ಮಸಾಲೆಗೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಕೈ ಹಿಡಿಯಷ್ಟು ಮಿಂಟ್ ಲೀವ್ಸನ್ನು ಹಾಕ್ತಾಯಿದ್ದೇನೆ. ಪುದೀನ, ಒಂದು ಅರ್ಧ ಆನಿಯನ್, ಒಂದು ಮೀಡಿಯಮ್ ಸೈಜಿದು ಜಿಂಜರ್, ಶುಂಠಿ, ಒಂದು 5 ಕಾಯಿ ಮೆಣಸು. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ಜಾಸ್ತಿ ಉಂಟಂತಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ 5 ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಜಾಸ್ತಿ ನಾನಿಲ್ಲಿ ತಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪಿನ ದಂಟು. ಇದರಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ. ಇದ್ದರೆ ಖಂಡಿತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಪಿಂಚಷ್ಟು ಫುಡ್ ಕಲರ್ ಆ್ಯಡ್ ಮಾಡಿದ್ದೇನೆ ನಾನು. 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಕಾರ್ನ್. ಖಾರ ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡೋದಿದ್ರೂ ಮಾಡ್ಬೋದು. 1 ಲೆಮನ್ ಜ್ಯೂಸನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ಹಾಗೆಯೇ ಒಂದು 7-8 ಗಾರ್ಲಿಕ್, ಬೆಳ್ಳುಳ್ಳಿ ಹೆಸಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇನ್ನು ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಈಗ ಮಾಡಲಿಲ್ಲ ಅಂದರೆ ಗ್ರೈಂಡ್ ಮಾಡಿ ಆದ ನಂತರ ಕೂಡ ಆ್ಯಡ್ ಮಾಡ್ಬೋದು, ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ಇನ್ನಿದು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು
ಅಷ್ಟನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡಿ ತಂದರೆ ಆಯಿತು. ಈಗ ಗ್ರೈಂಡ್ ಮಾಡಿ ತಂದಾಗಿದೆ, ಒಳ್ಳೆ ಸ್ಮೂತಾಗಿದೆ ನೋಡಿ, ಇದೇ ರೀತಿ ಆಗಬೇಕು. ಒಳ್ಳೆ ಗಮ್ಮತ್ತ ಸ್ಮೆಲ್ ಕೂಡ ಬರ್ತಾ ಇದೆ ಮಿಂಟಿದು. ಈಗ ನಾವೊಂದು ಪಾತ್ರೆಗೆ ಹಾಕೊಳ್ಳುವ. ಇನ್ನಿದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ತಾ ಇದ್ದೇನೆ, ಜೋಳದ ಹಿಟ್ಟು. ಅದು ನಿಮ್ಮ ಹತ್ರ ಇಲ್ಲಾಂದರೆ ಮೈದಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಕೈಯಲ್ಲಿ. ಈಗ ನಿಮಗೆ ಫುಡ್ ಕಲರ್ ಹಾಕೋದು ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ವೀಡಿಯೋ ಮಾಡುವಾಗ ಸ್ವಲ್ಪ ಡಾರ್ಕ್ ಕಲರ್ ಕಾಣಲಿ ಅಂತೇಳಿ ಹಾಕಿದ್ದೇನೆ. ನಾರ್ಮಲಾಗಿ ನಾನು ಮನೆಯಲ್ಲೇ ಮಾಡೋದಾದರೆ, ವೀಡಿಯೋ ಮಾಡೋದಿಲ್ಲ ಅಂದರೆ ನಾನು ಕೂಡ ಫುಡ್ ಕಲರನ್ನು ಆ್ಯಡ್ ಮಾಡೋದಿಲ್ಲ ಫ್ರೆಂಡ್ಸ್. ಹೆಚ್ಚಾಗಿ ಫುಡ್ ಕಲರ್ ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗಾಗಿ ಸ್ಕಿಪ್ ಮಾಡೋದೇ ಒಳ್ಳೆಯದು. ಯಾರಾದರೂ ಗೆಸ್ಟ್ ಎಲ್ಲ ಬರ್ತಾರಂತಿದ್ರೆ ಅಥವಾ ಫಂಕ್ಷನ್ ಉಂಟು, ನಮಗೆ ನೋಡಲಿಕ್ಕೆ ಚೆಂದ ಕಾಣಬೇಕು ಅಂತ ಇದ್ದರೆ ನಾವು ಮಾಡಿದ ವಸ್ತು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು. ಇನ್ನು ಈ ಫಿಶನ್ನೆಲ್ಲ ಇಲ್ಲಿ ಹಾಕ್ಕೊಂಡು ಇದಕ್ಕೆ ಮಸಾಲೆಯನ್ನೆಲ್ಲ ಹಾಕ್ಕೊಳ್ಳುವ. ಇನ್ನು ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ ಹಾಕಿದ್ದೇನೆ, ಅದು ಕೂಡ ಹಾಗೆ. ನಿಮಗೆ ಖಾರ ಜಾಸ್ತಿ ಆಗ್ತದಂತ ಇದ್ದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಅಥವಾ ಸ್ವಲ್ಪ ಕೂಡ ಹಾಕ್ಬೋದು. ಹಾಕಿದರೆ ಸ್ವಲ್ಪ ಒಳ್ಳೆ ಪರಿಮಳ ಕೂಡ ಇರ್ತದೆ ಮತ್ತು ಒಳ್ಳೆ ಸ್ಪೈಸಿಯಾಗಿ ಒಳ್ಳೆ ಟೇಸ್ಟ್ ಬರ್ತದೆ. ಇನ್ನು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ಇದೆಲ್ಲ ಮಸಾಲೆ ಹಾಕಿ ಆಯಿತು. ಇನ್ನೊಂದು ಅರ್ಧ ಗಂಟೆಗೆ ಇದನ್ನು ಹೀಗೇ ಬಿಟ್ಟು ಬಿಡುವ. ಅರ್ಧ ಗಂಟೆ ನಂತರ ಫ್ರೈ ಮಾಡಿಕೊಳ್ಳುವ. ಈಗ ಅರ್ಧ ಗಂಟೆ ಆಯಿತು. ಇನ್ನು ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನಾನೀಗ ಒಮ್ಮೆಲೆ ಆಯಿಲನ್ನು ಇಲ್ಲಿ ಹಾಕ್ತಾ ಇದ್ದೇನೆ, 3 ಬಂಗುಡೆ ಕೂಡ ಫ್ರೈ ಮಾಡಲಿಕ್ಕೆ. ನನಗೆ ಇಲ್ಲಿ 3 ಒಟ್ಟಿಗೆ ಹಾಕಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ 3 ಸಲ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದಷ್ಟೇ ಆಯಿಲನ್ನು ಇಲ್ಲಿ ನಾನು ಹಾಕಿದ್ದೇನೆ. ನಾನಿವತ್ತು ಆಯಿಲಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕಿದ್ದೇನೆ ಫ್ರೆಂಡ್ಸ್. ಇನ್ನಿದು ಬಿಸಿ ಆಗುವಾಗ ಆಯಿಲಲ್ಲಿ ಫಿಶನ್ನು ಹಾಕಿದ್ರಾಯಿತು. ಸ್ವಲ್ಪ ಸ್ಲೋ ಆಗಿ ಹಾಕಿ, ಮೈ ಮೇಲೆ ಹಾರ್ಬೋದು ಆಯಿಲ್. ಈಗ ಫಿಶ್ ಇಟ್ಟಾದ ನಂತರ ಇದರ ಮೇಲೆ ಮಸಾಲೆಯನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಆಗಬೇಕಿದು. ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಹೈ ಫ್ಲೇಮೇ ಮಾಡಲಿಕ್ಕೆ ಹೋದರೆ ಏನಾಗ್ತದೆ, ಒಳಗಿಂದ ಚೆನ್ನಾಗಿ ಕುಕ್ ಆಗಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕಾಗ್ತದೆ. ತುಂಬ ಡ್ರೈ ಆಗಿ ಫ್ರೈ ಮಾಡಬಾರ್ದು, ಸ್ವಲ್ಪ ಡ್ರೈ ಆಗಬಾರ್ದು, ತುಂಬ ಡ್ರೈ ಆಗದೇ ಇರಬೇಕು. ಯಾಕಂದರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ಈಗ ನೋಡಿ, ಒಂದು ಸೈಡ್ ಫ್ರೈ ಆಯಿತು. ಇನ್ನು ನಾನು ಇದನ್ನು ಉಲ್ಟಾ ಹಾಕಿದ್ದೇನೆ. ಈ ಮಸಾಲೆ ನಮಗೆ ಬಾಯಿಗೆ ಸಿಗುವಾಗ ಉಂಟಲ್ಲ, ಅದು ಫ್ಲೇವರ್ ಕೂಡ ಒಳ್ಳೆದಿರ್ತದೆ, ಹಾಗಾಗಿ ತುಂಬ ಟೇಸ್ಟ್ ಆಗ್ತದೆ ನಮಗೆ. ಅದಕ್ಕೆ ತುಂಬ ಡ್ರೈಯಾಗಿ ಫ್ರೈಯನ್ನು ಮಾಡಲಿಕ್ಕೆ ಹೋಗಬೇಡಿ. ಈಗ ಇನ್ನೊಂದು ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ಒಳ್ಳೆ ರೀತಿಯಲ್ಲಿ ಫ್ರೈ ಅಂದರೆ ಡ್ರೈ ಆಗಬಾರ್ದು, ಓಕೆ, ಕುಕ್ ಆಗಿರಬೇಕು, ಒಳಗಿಂದ ಜ್ಯೂಸಿ ಥರ ಇರಬೇಕು, ಡ್ರೈ ಆಗಿ ಇರಬಾರ್ದು. ಈಗ ಇನ್ನೊಂದು ಸೈಡ್ ಕೂಡ ಆಯಿತು. ಇನ್ನು ಇದನ್ನು ಕೂಡ ನಾವು ತೆಗೆಯುವ. ಈಗ ಇನ್ನೊಂದು ಫಿಶನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹೀಗೇ ಇದರ ಮೇಲೆ ಮಸಾಲೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಾಡಿ ಆಯಿತು. ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊಳ್ಳಿ. ಮಾಡಿದ್ದನ್ನೆಲ್ಲ ಇದೇ ರೀತಿ ತೆಗೆದ್ರಾಯಿತು. ಈಗ ಇನ್ನೊಂದನ್ನು ಕೂಡ ಹಾಕಿ ಫ್ರೈ ಆದ ನಂತರ ತೆಗೆದ್ರಾಯಿತು ಫ್ರೆಂಡ್ಸ್. ಇನ್ನು ನಾವು ತಿನ್ನಲಿಕ್ಕೆ ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿದ್ರಲ್ಲ ಎಷ್ಟು ಬೇಗನೆ ಈ ಫಿಶ್ ಹರಿಯಾಲಿ ರೆಡಿ ಆಯಿತು ಅಂತ ಹೇಳಿ. ತುಂಬಾ ಟೇಸ್ಟ್ ಆಗ್ತದೆ. ಇನ್ನಿದರ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಕೂಡ ಹಾಕ್ಕೊಳ್ಳೋ. ಆ ಸೀಡ್ ಬಿದ್ದರೆ ಅದನ್ನು ತೆಗೆದ್ರಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಫಿಶ್ ಹರಿಯಾಲಿ ಮಾಡ್ಬೋದಂತ. ತುಂಬಾ ಟೇಸ್ಟ್ ಆಗಿರ್ತದೆ. ಡಿಫ್ರೆಂಟ್ ಆದ ಫ್ಲೇವರ್ ಕೂಡ ಇರ್ತದೆ, ಡಿಫ್ರೆಂಟ್ ಆದ ಟೇಸ್ಟ್ ಕೂಡ ಇರ್ತದೆ. ನಿಮಗೆ ಕೂಡ ಈ ರುಚಿ ನೋಡಬೇಕಂತಿದ್ರೆ ಖಂಡಿತ ಒಂದು ಸಲ ಮನೆಯಲ್ಲಿ ಮಾಡಿ ನೀವು ತಿಂದು ಮನೆಯವರೆಲ್ಲರಿಗೂ ಕೂಡ ಮಾಡಿಕೊಡಿ. ಖುಷಿಯಲ್ಲಿ ತಿಂದು ಎಂಜಾಯ್ ಮಾಡಿ ಹ್ಯಾಪಿಯಾಗಿರಿ. ಓಕೆ, ಹಾಗಾದರೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.